ಜೀವನದ ಯಾವ ಘಟ್ಟದಲ್ಲಿ ಯಾವ ಸಮಯದಲ್ಲಿ ನಿಮ್ಗೆ ಅನಿಸಿತು ಒಂದು ಸನ್ಯಾಸಿ ಆಗಬೇಕು ಇಲ್ಲ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತ? ನಮ್ಮ ಯೋಚನೆಯಲ್ಲಿ ಇರಲಿಲ್ಲ. ಅದು ದೇವರ ಕರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಯಾಸ ತಗೊಳ್ಬೇಕು ಅಂತ ಹೇಳಿಲ್ಲ, ಕೃಷ್ಣನನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಸಣ್ಣದ್ರಿಂದಲೂ ಒಂದು ಮಕ್ಕಳಿಗೆ ಆಗುವಾಗ ನಾನು ಕನಸಿರ್ತದೆ ಒಂದು ಪೂಜೆಯನ್ನು ಮಾಡಿದರೆ ಹೇಗೆ. 3ನೇ ಬಾರಿಗೆ ಆಗುವಾಗ ಇಲ್ಲ ಬನ್ನಿ ನೀವು ಮಾತಾಡಬೇಕು, ಇನ್ನೊಮ್ಮೆ ಯಾಕೋ ಬರ್ಲಿಕ್ಕೆ ಹೇಳ್ತಾರೆ, ಏನೋ ಇರಬಹುದು ಅಂತ ಹೇಳಿ ನಾನು ಬಂದಾಗ ಹೇಳಿದ್ರು ನಾಡಿದ್ದು ಸೋಮವಾರವೇ ನಾನು ದೀಕ್ಷೆಯನ್ನು ಕೊಡ್ತಾ ಇದ್ದೆ. ನಾನು ಹೇಳಿದ ಹಾಗೆ ಸಾಧ್ಯವೇ ಇಲ್ಲ, ನೀವು ನನಗೆ ಅಲ್ಲಿ ಎಲ್ಲ ನಾವು ವ್ಯವಸ್ಥೆ ಮಾಡಬೇಕು. ಆದದ್ದರಿಂದ ಅಲ್ಲಿಂದ ಸಡನ್ ಆಗಿ ನಾವು ಅಬ್ರಪ್ಟ್ ಆಗಿ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಯ ಕಮಿಟ್ಮೆಂಟ್ಸ್ ಎಲ್ಲ ಉಂಟು. ಇಲ್ಲ ಗುರುಗಳು ಹೇಳಿದರು ಇಲ್ಲ ಈಗಲೂ ಕೊಡಲೇಬೇಕು, ನೀವು ಡಿಸೈಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರು ಅತ್ಯಂತ ನಿಮ್ಮ ಜೀವನದ ಒಂದು ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಆದ್ದರಿಂದ ನೀವು ಸ್ವಲ್ಪ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು. ಅದೇ ನೋಟಿಸ್ ಪೀರಿಯಡ್ ಇಲ್ಲದಿರುವಂಥದ್ದೇ ಒಂದು ನಾನ್ ಕಂಪ್ಲೇಂಟ್ಸ್. ನಾನೇ ಕಂಪ್ಲೇಂಟ್ಸ್ ಅದನ್ನು ನಾನೇ ಹೆಡ್ ಮಾಡ್ತಾ ಇದ್ದೆ. ಇದು ನಾನ್ ಕಂಪ್ಲೇಂಟ್ಸ್ ಮ್ಯಾನೇಜ್ಮೆಂಟನ್ನು ನಾನೇ ಆ ರೀತಿ ಬಿಡುವಾಗ ಕೂಡ ಅವನಿಗೆ ತುಂಬ ಪಾಪ ಇದಾಗಿದೆ, ತೊಂದರೆ ಆಗಿದೆ. ಒಂದು ಮುಕ್ಕಾಲು 1 ಗಂಟೆ ಅನುಷ್ಠಾನ ಮುಂಚೆ ಆಫೀಸ್ ಹೋಗುವಾಗಲೂ ಇತ್ತು. ಬಟ್ ಇನ್ನೊಂದು ಸೈಡಿಂದ ಹ್ಯೂಮನ್ ಟೆಂಡೆನ್ಸಿ ಮನಸ್ಸಲ್ಲಿ ಇರ್ತದೆ, ನಾಳೆಯಿಂದ ನಾನು ಅದು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಇದು ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಏನೋ ಒಂದು ವಿಷಯ, ಫುಡ್ ಇರ್ಬೋದು, ಒಂದು ಸಿಂಪಲ್ ಎಕ್ಸಾಂಪಲ್. ಸೊ ಆ ಒಂದು ಧೈರ್ಯ ಹೇಗೆ ಬಂತು? ಅಂದರೆ ಇಲ್ಲ ಕೃಷ್ಣನನ್ನು ಪೂಜೆ ಮಾಡುವಂಥದ್ದೊಂದು ಪ್ರೈಮರಿ ಫೋಕಸ್ ಇರೋದ್ರಿಂದ ಇದೆಲ್ಲ ಒಂದು ನಾನು ಅದೇ ಹೇಳ್ತೇನೆ, ಸೇರುವ ಮುಂಚೆಯಿಂದಲೇ ಶುರುವಾದ ವೆಕೇಶನ್ ಬ್ಯಾಚಸ್ ಶುರು ಆ ರೀತಿಯಾಗಿ. ಅಂದರೆ ನಮ್ಮ ಎಜುಕೇಷನಲ್ ಸಿಸ್ಟಮ್ಮೇ ಈ ಗೊಂದಲಗಳಿಗೆ, ಅಂದರೆ ಐ ಆಮ್ ನಾಟ್ ಬ್ಲೇಮ್ ಮಾಡ್ತಾ ಇಲ್ಲ, ಅಂದರೆ ಆ ಮೈಂಡ್ಸೆಟ್ಟನ್ನು ಮೊದಲಿಗೆ ತರ್ತಾ ಇದ್ದಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಲಿಕ್ಕೆ ಹೋಗಿ ಯಾವತ್ತು ಹೇಳೋದು, ಅದು ಅಜ್ಜ ಅಜ್ಜಿಯ ಒಂದು ಸಂಪರ್ಕ ಇದ್ದಾಗ ಒಂದು ಮಗು ಬೆಳೆಯುವಂತಹ ವಾತಾವರಣವೇ ಬೇರೆ, ಅದು ಇಲ್ಲದೇ ಇದ್ದಾಗ ಮಕ್ಕಳು ಬೆಳೆಯುವಂತಹ ವಾತಾವರಣ ಬೇರೆ. 100%. ಈಗ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ.